ಮೈತ್ರಿಯಲ್ಲಿ ಲೋಕಲ್ ಕುಸ್ತಿ ಈಗ ಶುರುವಾಗಿದೆ. ದೋಸ್ತಿಗಳು ಆಗಿದ್ದಾರೆ. ಆ ದೋಸ್ತಿಯ ಫಲವಾಗಿಯೇ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಮಂತ್ರಿಯೂ ಕೂಡ ಆಗಿದ್ದಾರೆ. ಆದರೆ ಲೋಕಲ್ ಎಲೆಕ್ಷನ್ಗೆ ಬಂದಾಗ ಬೇಡ ಅನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಅದನ್ನು ನೋಡ್ತಾ ಹೋಗೋಣ, ಯಾವ್ಯಾವ ಕಾರಣಗಳನ್ನು ಕೊಡ್ತಾ ಇದ್ದಾವೆ, ಎರಡೂ ಪಕ್ಷಗಳ ಕಡೆಯಿಂದ ಸಿಗ್ತಾ ಇರುವಂಥ ಕಾರಣಗಳು ಹೇಗಿದ್ದಾವೆ ಅನ್ನೋದ್ರ ಕೂಡ ನಾವು ನೋಡಬೇಕು. ದಳಪತಿಗಳ ಪಟ್ಟು ಇದರಲ್ಲಿ ಕುಮಾರಸ್ವಾಮಿಯವರು ಈಗಲೂ ಕೂಡ JDSನ ರಾಜ್ಯಾಧ್ಯಕ್ಷರೇ, ಆದರೆ JDSನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ದೇವೇಗೌಡರು ಈ ವಿಚಾರದಲ್ಲಿ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ಕುಮಾರಸ್ವಾಮಿಯವರು ಮೌನವಾಗಿದ್ದಾರೆ. ದಳಪತಿಗಳು ಪಟ್ಟು ಹಿಡಿದಿದ್ದಾರೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಇಲ್ಲ ಅಂತ ಹೇಳಿ. ಕೇಸರಿ ಕಲಿಗಳು ಹೇಳ್ತಾ ಇದ್ದಾರೆ ಮೈತ್ರಿ ಬಗ್ಗೆ ತೀರ್ಮಾನ ಆಗಿಲ್ಲ ಅಂತೇಳಿ. ಅಂದರೆ ಇಲ್ಲಿ ತೀರ್ಮಾನ ಆಗಬೇಕಾಗಿರೋದು ಹೈಕಮಾಂಡ್ನಲ್ಲಿ, ಅಲ್ಲಿ ತೀರ್ಮಾನವನ್ನು ಅವರ ಹೈಕಮಾಂಡ್ ತೆಗೆದುಕೊಂಡಿದೆ. ಹೀಗಾಗಿ ಅವರು ಮೈತ್ರಿ ಇಲ್ಲ ಅಂತ ಹೇಳ್ತಾರೆ. ಹಳೆ ಮೈಸೂರಲ್ಲಿ ಏಕಾಂಗಿ ಸ್ಪರ್ಧೆ ಅನ್ನುವಂಥದ್ದು JDSನ ಲೆಕ್ಕಾಚಾರ. ಆದರೆ ಏಕಾಂಗಿ ಸ್ಪರ್ಧೆಗೆ ನಾವು ರೆಡಿ ಅನ್ನುವಂಥದ್ದು ಈ ಕಡೆ BJPಯವರ ನಿರ್ಧಾರವೂ ಕೂಡ ಆಗಿದೆ. ಹಾಗೆಯೇ ಭದ್ರಕೋಟೆಯನ್ನು ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ದಳಪತಿಗಳ ಒಟ್ಟು ನಿರ್ಧಾರದ ಹಿಂದಿನ ಲೆಕ್ಕಾಚಾರದಂತೆ ಗೋಚರಿಸ್ತಾ ಇದೆ. ಆದರೆ ಸಂಘಟನೆಯನ್ನು ಬಲಪಡಿಸಿಕೊಳ್ಳೋದಕ್ಕಾಗಿ ಏಕಾಂಗಿ ಸ್ಪರ್ಧೆ ನಮಗೂ ಕೂಡ ಮುಖ್ಯ ಅಂತೇಳಿ ಕೇಸರಿ ಕಲಿಗಳು ಹೇಳ್ತಾ ಇದ್ದಾರೆ. ಕೇಸರಿ ಪಕ್ಷದವರು ಕೂಡ ಆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಂಡ್ಯದಲ್ಲಿ ಏಕಾಂಗಿ ಸ್ಪರ್ಧೆಗೆ ದೇವೇಗೌಡರು ರಣತಂತ್ರವನ್ನು ರೂಪಿಸಿದ್ದಾರೆ. ಯಾಕಂದರೆ ಮಂಡ್ಯ ಹೇಳಿ ಕೇಳಿ JDSಗೆ ದೊಡ್ಡ ಶಕ್ತಿಯನ್ನು ತುಂಬುವಂತಹ ಜಿಲ್ಲೆ. ಹೀಗಾಗಿ ಮಂಡ್ಯದಲ್ಲಿ ಏಕಾಂಗಿ ಸ್ಪರ್ಧೆ ಬೇಕಿದೆ ಅವರಿಗೆ. ಆದರೆ ಏಕಾಂಗಿ ಸ್ಪರ್ಧೆಗೆ ಸುಮಲತಾ ಟೀಮ್ ಕೂಡ ಪ್ರತಿತಂತ್ರವನ್ನು ಹೆಣಿತಾ ಇದೆ. ಅವರು ಕೂಡ ಏಕಾಂಗಿ ಸ್ಪರ್ಧೆಗೆ ತಯಾರಾಗ್ತಾ ಇದ್ದಾರೆ. ಈ ಬಾರಿ ಮಂಡ್ಯದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ BJPಯ ಪತಾಕೆಯನ್ನು ಹಾರಿಸೋದ್ರಲ್ಲಿ ಯಶಸ್ವಿ ಆದರೂ ಅಂತೇಳಿ. ಆದರೆ ಸಹಜವಾಗಿಯೇ ಮುಂದೆ ಮೈತ್ರಿ ಧರ್ಮದ ಪ್ರಕಾರವಾಗಿಯೇ ಸೀಟು ಹಂಚಿಕೆ ಆದಾಗ BJPಯ ಕ್ಲೇಮು ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈ ರಣತಂತ್ರ ಭಾಳ ಮುಖ್ಯ. ಇನ್ನು ಹಾಸನದಲ್ಲಿ ಈಗಾಗಲೇ ಲೋಕಲ್ ಮೀಟಿಂಗನ್ನು JDSನವರು ಮಾಡ್ಕೊಂಡಿದ್ದಾರೆ. ದೇವೇಗೌಡರ ನೇತೃತ್ವದಲ್ಲಿನೇ ಸಭೆಗಳು ನಡೆದಿದ್ದಾವೆ. ಆದರೆ ಹಾಸನದಲ್ಲೂ ಕೂಡ ಏಕಾಂಗಿ ಸ್ಪರ್ಧೆಯ ಕೂಗು ವಿಜೇಂದ್ರ ಅವರ ಆಪ್ತರೇ ಆಗಿರ್ತಕ್ಕಂತಹ ಪ್ರೀತಮ್ ಗೌಡರಿಂದಲೂ ಕೂಡ ವ್ಯಕ್ತವಾಗುತ್ತೆ. ಯಾಕಂದರೆ ಅವರು ಕೂಡ ಅಲ್ಲಿಯ ಪ್ರಬಲ ನಾಯಕ. ಇನ್ನು ಸಭೆ ಮಾಡಿ ಕಾರ್ಯಕರ್ತರಿಗೆ ಸಂದೇಶ ಕೊಡುವಂತಹ ಕೆಲಸವನ್ನು ದಳಪತಿಗಳು ಮಾಡಿದರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕಮಲ ಪಡೆ ಈಗ ಜಿಲ್ಲಾವಾರು ಸಭೆಗಳನ್ನು ನಡೆಸ್ತಾ ಇದೆ. BJP ರಾಜ್ಯ ಕಚೇರಿಯಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಇನ್ನು ಭದ್ರಕೋಟೆಗೆ BJP ಲಗ್ಗೆ ಹಾಕುವಂಥ ಆತಂಕ ದಳಪತಿಗಳಿಗಂತೂ ಇದ್ದೇ ಇದೆ. ಮೈತ್ರಿ ಮಾಡಿಕೊಂಡರೂ ಕೂಡ ನಮ್ಮ ಭದ್ರಕೋಟೆಯಲ್ಲಿ ನಾವೇ ಸುಲ್ತಾನರು ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಅದು ಅಷ್ಟು ಸುಲಭ ಆಗೋದಿಲ್ಲ. ಯಾಕೆಂದರೆ ಮೈತ್ರಿ ಧರ್ಮದ ಪಾಲನೆಯ ಅಸ್ತ್ರವನ್ನು BJPಯವರು ಬಿಡ್ತಾರೆ. ಅದು ಮೈತ್ರಿ ಧರ್ಮದ ವಿಚಾರದಲ್ಲಿ ಅದು ಅನಿವಾರ್ಯವೂ ಕೂಡ. ಇನ್ನು ಭದ್ರಕೋಟೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಕುಮಾರಸ್ವಾಮಿಯವರ ನಡೆ ಭಾಳ ನಿಗೂಢವಾಗಿದೆ. ಯಾಕೆಂದರೆ ಮೋದಿ ಸಂಪುಟದಲ್ಲಿ ಸಚಿವರಾಗಿರುವಂತಹ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಜಾಣ ನಡೆಯನ್ನು ಅನುಸರಿಸಲೇಬೇಕು ಮೈತ್ರಿಯ ವಿಚಾರಗಳು ಬಂದಾಗ. ಮೈತ್ರಿ ಇಲ್ಲ ಅಂತ ದೊಡ್ಡಗೌಡರು ಹೇಳಿದ್ದಾರೆ. ಆಲ್ರೆಡಿ ದೊಡ್ಡಗೌಡರು ಈ ವಿಚಾರವನ್ನು ಹೇಳಿ ಆಗಿದೆ. ನೋ ಮೈತ್ರಿ, ಕ್ರಿಸ್ಟಲ್ ಕ್ಲಿಯರು ಅನ್ನುವಂತಲೇ ಹೇಳಿದ್ದಾರೆ. ಮೈತ್ರಿ ಇರುವಂಥದ್ದು ಕೇವಲ ಅಸೆಂಬ್ಲಿಗೆ, ಲೋಕಸಭೆಗೆ, ರಾಜ್ಯಸಭೆಗೆ, ವಿಧಾನ ಪರಿಷತ್ಗೆ ಮಾತ್ರ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ದೊಡ್ಡಗೌಡರು ಹೇಳಿದರೂ ಕೂಡ, ದೇವೇಗೌಡರು ಹೇಳಿದರೂ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ ಮೈತ್ರಿ ಬಗ್ಗೆ ಅಂಥೇಳಿ ಕುಮಾರಸ್ವಾಮಿಯವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಇದೊಂದು ರೀತಿಯಾದಂಥ ಹಗ್ಗದ ಮೇಲಿನ ನಡಿಗೆಯ, ತಂತಿ ಮೇಲಿನ ನಡಿಗೆಯ ಲೆಕ್ಕಾಚಾರಗಳು ಇರ್ತವೆ. ದೋಣಿಗಳನ್ನು ಸಾಗಿಸುವಾಗ ಭಾಳ ಕೇರ್ಫುಲ್ ಆಗಿ ಇರಬೇಕಾಗಿದೆ ಮೈತ್ರಿ ದೋಣಿಯನ್ನು. BJP ರಾಷ್ಟ್ರೀಯ ಕಾರ್ಯದರ್ಶ ನಿತಿನ್ ನಬೀನ್ ಭೇಟಿ ಮಾಡಿ ಮೈತ್ರಿ ಬಗ್ಗೆ ಕುಮಾರಸ್ವಾಮಿಯವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಒಂದು ವೇಳೆ ಸ್ಥಳೀಯ ಸಂಸ್ಥೆಗಳಲ್ಲಿ JDS ಪ್ರತ್ಯೇಕ ಸ್ಪರ್ಧೆ ಬಗ್ಗೆ ಕಾರ್ಯಾಧ್ಯಕ್ಷರೊಂದಿಗೆ ಸಮಾಲೋಚನೆಯನ್ನು ಮಾಡಿದ್ದಾರೆ. ಅವರು ಕೂಡ ಒಪ್ಪಿಕೊಂಡ್ರೆ ಏಕಾಂಗಿ ಸ್ಪರ್ಧೆಗೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಆದರೆ ಅವರು ಒಪ್ಪದೇ ಇದ್ರೇ ಸಮಸ್ಯೆ ಆಗೋದು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಕಾ ಬೇಡವಾ ಅನ್ನುವಂತಹ ಜಿಜ್ಞಾಸೆ ಇನ್ನೂ ಕೂಡ ಮುಂದುವರೆದಿದೆ. ಈ ವಿಚಾರದಲ್ಲಿ ದೇವೇಗೌಡರು ಹೇಳಿರುವಂಥ ಅಭಿಪ್ರಾಯ ಏನು, ಸುಮಲತಾ ಅವರು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. JDA, we are going to election in Lok Sabha, in Legislative Assembly and Council. This is crystal clear. The local body election, municipality, city corporation, Jilla Panchayat, Taluk Panchayat, all the local body elections will go on our own, either Jilla Panchayat or Nagarapalika. All these things will be filed on our own, and only assembly and parliament will go with NDA. It is crystal clear. There is no ambiguity.
ಅದಕ್ಕೆ ರಾಜನಾಯಕರು ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರು ಅವ್ರು ತಗೊಳ್ಳುವಂಥ ತೀರ್ಮಾನ ಆಗಿರುತ್ತೆ ಇದು. ಬಟ್ ಪಕ್ಷವನ್ನು ನಾವು ಏನಾದರೂ ಅಲ್ಲಿ ಗಟ್ಟಿಗೊಳಿಸ್ಬೇಕು, ಏನಾದರೂ ಬೆಳೆಸಬೇಕು ಅಂದರೆ ಈ ರೀತಿಯ ಒಂದು ಹೆಜ್ಜೆಗಳನ್ನು ನಾವು ಹಾಕ್ಕೊಳ್ಳದೆ ಹೋದರೆ ಅದು ಕಷ್ಟ ಆಗುತ್ತೆ ಮುಂದಕ್ಕೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಹೀಗೆ ಇದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ರೆ, ಮುಂದುವರೆದು ಈ ಮೈತ್ರಿಗೆ ಸಂಬಂಧಪಟ್ಟಂತೆ ಇರುವಂತಹ ಬಹಳ ಮುಖ್ಯವಾಗಿರೋದು ಮೈತ್ರಿ ಕೊಡುವಂತಹ ಸಂದೇಶ ಏನು ಅಂತ ಹೇಳಿ. ಯಾಕಂದರೆ ಸ್ಥಳೀಯ ಸಂಸ್ಥೆಯಲ್ಲಿ ಮೈತ್ರಿ ನಡೆಯದೇ ಇದ್ದರೆ ಭಿನ್ನಮತದ ಸಂದೇಶ ಅಂತೂ ರವಾನೆ ಆಗುತ್ತೆ, ಅಥವಾ ಇವರ ಎದುರಾಳಿಯಾಗಿರುವಂಥ ಕಾಂಗ್ರೆಸ್ ಅದನ್ನೇ ಹೇಳುತ್ತೆ, ಇವರ ಮೈತ್ರಿ ಏನಿದ್ರು ಕೂಡ ಅಧಿಕಾರಕ್ಕಾಗಿ ಮಾತ್ರ, ಕಾರ್ಯಕರ್ತರ ವಿಚಾರಗಳಲ್ಲಿ ಇಲ್ಲ, ಇವರು ಕಾರ್ಯಕರ್ತರ ವಿಷಯದಲ್ಲಿ ಇವರು ಮಾಡ್ತಾ ಇಲ್ಲ ಅನ್ನೋಂಥ ಹೇಳ್ಕೋಬಹುದು. ತನ್ನ ಅಸ್ತಿತ್ವಕ್ಕಾಗಿ ಮೈತ್ರಿಯನ್ನು ದೂರ ಬಿಡುತ್ತದ JDS ಅನ್ನೋಂತೂ ಕೂಡ ಮುಖ್ಯ. ಯಾಕಂದರೆ JDSಗೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೈತ್ರಿ ಆಗದೇ ಇರುವಂತಹ ಅನಿವಾರ್ಯತೆ ಇದ್ದೇ ಇದೆ. ಯಾಕಂದರೆ ವಿಶೇಷವಾಗಿ ಅವರು ಬಲವಾಗಿರುವಂತಹ ಪ್ರದೇಶಗಳಲ್ಲಿ BJPಗೆ ಸುಮ್ಮನೆ ಯಾಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ಯೋಚನೆ ಇದ್ದರೆ ಅದು ತಪ್ಪಲ್ಲ, ಯಾಕಂದರೆ ರಾಜಕೀಯವಾದಂತಹ ನಿರ್ಧಾರ ಆಗುತ್ತೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಕೋಲಾರ ಸೀಟನ್ನು BJPಯವರು JDSಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ BJPಗೆ ಈ ಒಂದು ಸೀಟನ್ನು ಬಿಟ್ಟುಕೊಟ್ಟೋದರ ಮೂಲಕವಾಗಿ ಅವ್ರಿಗೆ ಕೇಳುವ ಅಧಿಕಾರ ಅವ್ರಿಗೆ ಇದ್ದೇ ಇದೆ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಅಂತ ಹೇಳಿ. ತಾನು ಗೆದ್ದಿದ್ದಂತಹ ಸೀಟನ್ನು JDSಗೆ ಬಿಟ್ಟುಕೊಟ್ಟು ಮೈತ್ರಿ ಧರ್ಮದ ಪಾಲನೆಯನ್ನು BJP ಮಾಡಿದೆ. ಹೀಗಾಗಿನೇ ಈ ಎಲೆಕ್ಷನ್ನಲ್ಲಿ ಬಹಳ ಮಹತ್ವ ಆಗುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಗ್ಗೆ BJP ವರಿಷ್ಠರ ತೀರ್ಮಾನ ಏನು ಅದು ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ ಅದು ವರಿಷ್ಠರ ಮಟ್ಟದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಇನ್ನೂ ಕೂಡ. ಹೀಗಾಗಿ BJPಯ ವರಿಷ್ಠರು ಮೈತ್ರಿ ಇರಲಿ ಅನ್ನುವಂಥ ತೀರ್ಮಾನಕ್ಕೆ ಬಂದರೆ, ಒಂದು ವೇಳೆ ಮೈತ್ರಿ ಆಗೋಗ್ಲಿ ಅಂತ ಹೇಳಿದರೆ, ಆಗ ಗೌಡ್ರು ಏನು ಹೇಳ್ತಾರೆ, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳಿದ್ದಾರೆ ಅವರು. ಯಾವುದಕ್ಕೆ ಎಷ್ಟಕ್ಕೆ ಸೀಮಿತ ಮೈತ್ರಿ ಅಂತ ಹೇಳಿದ್ದಾರೆ. ಆ ಕ್ರಿಸ್ಟಲ್ ಕ್ಲಿಯರ್ ಏನಾಗುತ್ತೆ ಇವಾಗ? ಕಾರ್ಯಕರ್ತರ ನಡುವೆ ಒಗ್ಗಟ್ಟು ಮೂಡಿಸುವ ಬದಲು ಒಡಕಿನ ಬೀಜವನ್ನು ಬಿತ್ತುತ್ತಾರಾ? ಇದು ಕೂಡ ಬಹಳ ಮುಖ್ಯವಾಗಿರುವಂತಹ ಅನುಮಾನ ಆಗಿದೆ. ಈ ವಿಚಾರದಲ್ಲಿ DK ಶಿವಕುಮಾರ್ ಅವರ ಮಾತು ನಿಮಗೆ ತೋರಿಸ್ತೀನಿ. ಭವಿಷ್ಯ ಇಲ್ಲ ಅಂತೇಳಿ BJPಯವರೇ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಪಾರ್ಟಿ ಉಳಿಸ್ಕೋಬೇಕು ಅಂತ ಮೊನ್ನೆ ರೀಸೆಂಟಾಗೆ ದಳದವರು ಇಲ್ಲ ನಾವು ಲೋಕಲ್ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ. ದಯವಿಟ್ಟು ನಿಮ್ಮ ಫ್ರೆಂಡ್ಲಿ ಫೈಟ್ ಬೇಡ, ಏನೋಕೆ ಮಾಡಿ, ಒಟ್ಟಿಗೆ ಸೇರ್ಕೊಳ್ಳಿ, ನೀವು ಮಾಡಿ, ಏನು ತೊಂದರೆ ಇಲ್ಲ. ಸೀಟ್ ಹಂಚ್ಕೊಬಿಡಿ, ಯಾರು ಹಂಚ್ಕೋತೀರೋ ನೀವು ಹಂಚ್ಕೊಂಡು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ನೀವೇನು ಅದು ನಿಮ್ದ ಫ್ರೆಂಡ್ಲಿ ಫೈಟಿಂದ ನಿಮ್ಮ ಕಾರ್ಯಕರ್ತರಿಗೆ ಗೊಂದಲ ಕ್ರಿಯೇಟ್ ಮಾಡ್ದಂಗೆ ಆಗ್ತದೆ. ಹೀಗೆ ಈಗಲೇ ಆ ಫ್ರೆಂಡ್ಲಿ ಫೈಟ್ಗೆ ಕುಟ್ಕೋದಕ್ಕೆ ಶುರು ಮಾಡಿದ್ದಾರೆ. ಇದು ಎಲೆಕ್ಷನ್ ಏನಾದರೂ ಅನೌನ್ಸ್ ಆಯಿತು ಅಂದರೆ ಇದು ಮತ್ತಷ್ಟು ತೀವ್ರಗೊಳ್ಳುತ್ತೆ. ಹೀಗಾಗಿನೇ ಈ ಬಾರಿಯ ಈ ಲೋಕಲ್ ಕುಸ್ತಿ ಗಮನಾರ್ಹವಾಗಿದೆ.